ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. नाजरीन आदाब, आज की ब्रेकिंग न्यूज में हम आपको एक रैली दिखाएंगे। बीजेपी एक्स एमएलए सुनील नाइक की सरपरस्ती में एक रैली मुनाकद की गई जो आईबी और शमसुद्दीन सर्कल से होते हुए भटकल मिनी विधान सौदा में आकर खत्म हो गई। कोर्ट ऑफ कंडक्ट होने के बावजूद आखिर ये रैली क्यों निकाली गई? क्या उनके पास रैली निकालने का परमिशन था? क्या कोर्ट ऑफ कंडक्ट रहते हुए रैली या नाराबाजी की परमिशन मिल सकती है? इन सब सवालात के जवाबात हम जानेंगे। सबसे पहले हम असिस्टेंट कमिश्नर डॉक्टर नैना का जवाब सुनते हैं, तब आप समझ जाएंगे। चलिए देखें एक छोटा सा क्लिप ವಿಡಿಯೋ की शक्ल में। FCC ಇನ್ನ ಆಕ್ಟಿವ್ ಇದೆ. 6ನೇ ತಾರೀಖುವರೆಗೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಇದು ಇಷ್ಟು ಜನ ಸೇರ್ಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕಾಗಿರುತ್ತೆ. ಮೊದಲನೇದಾಗಿ ತಗೊಂಡಿಲ್ಲ ಅಂತ ಅನ್ಕೊಂಡಿದ್ದೀನಿ, ನನ್ನ ಗಮನಕ್ಕೆ ಬಂದಿಲ್ಲ ಯಾವ್ದು ಪರ್ಮಿಷನ್ ತಗೊಂಡಿರೋದು. ಅದು ಒಂದು. ಎರಡನೇದು ಈ ಸ್ಲಾಟರ್ ಕೇಸಸ್ ರಿಗಾರ್ಡಿಂಗ್ ಕ್ಯಾಟಲ್ ಸ್ಲಾಟರ್ಸ್ ಯಾವುದೇ ಕೇಸ್ ಪ್ರಕರಣಗಳು ಬಂದ್ರೂ ಕೂಡ ಪೊಲೀಸ್ ಅವರು ನಮ್ದು ಕೋಆರ್ಡಿನೇಷನ್ ಅಲ್ಲಿ ನಮ್ಮ ಅಧ್ಯಕ್ಷತೆಯಲ್ಲಿ ಅದು ಒಂದು ಕೇಸಸ್ ಹಿಯರಿಂಗ್ ಆಗುತ್ತೆ. ಮೊನ್ನೆ ಇನ್ನು ಲಾಸ್ಟ್ ವೀಕ್ ಇನ್ನು ಒಂದು ಕೇಸ್ ಪ್ರಕರಣ ಹಿಡಿದಿದ್ದಾರೆ ಹೊನ್ನಾವರ್ನಲ್ಲಿ, ಅದು ಕೂಡ ಬಂದಿದೆ. ಹೀಗೆ ನಮ್ಮ ಗಮನಕ್ಕೆ ಬಂದಾಗ ಯಾವುದು ನಿರ್ಲಕ್ಷ್ಯ ತೋರಿಸ್ತಿಲ್ಲ ಹಾಗೂ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ಇಂಪಾರ್ಷಿಯಲ್ ಆಗಿ ನಾವು ವರ್ಕ್ ಮಾಡ್ತಿದೀವಿ ಅಧಿಕಾರಿಗಳು. ಸೊ ಅದನ್ನ ಒಂದು ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಅಂಡ್ ಯಾವುದೇ ನಮ್ಮ ಗಮನಕ್ಕೆ ಬಂದ್ರೆ ಅಥವಾ ತಮ್ಮಗಳಿಗೆ ಗೊತ್ತಿರೋ ಕಡೆ ಏನಾದ್ರೂ ಕೇಸಸ್ ಏನಾದ್ರೂ ಇತ್ತು ಅಂತಂದ್ರೆ ನಾವಿಬ್ರು ಕೋಆರ್ಡಿನೇಷನ್ ಆಗಿ ನಾವು ಡೆಫಿನೆಟ್ಲಿ ಇದ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಎರಡನೇದಾಗಿ ಇನ್ನೊಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಿ, ಇನ್ನೊಂದು ಮನವಿ ಕೊಟ್ಟಿದ್ದೀರಿ, ಅದ್ರ ಬಗ್ಗೆನೂ ಕೂಡ ನಾನು ವೆರಿಫೈ ಮಾಡಿಸ್ತೀನಿ. ಅದೇನ್ ಡೀಟೇಲ್ಸ್ ನಾನು ತಗೊಂಡು ಆಮೇಲೆ ನಾನು ಕಮೆಂಟ್ ಮಾಡಕ್ ಸಾಧ್ಯ. उसके बाद हम सुनील नाइक को सुनते हैं कि उन्होंने क्या कहा। बाद में बारी बारी गोविंद नाइक और श्रीकांत नाइक ने क्या कहा, ये सब हम आपको वीडियो के जरिए दिखाना चाहेंगे। चलिए चलते हैं वीडियो की तरफ और देखते हैं हमारी ये पूरी रिपोर्ट। वीडियो देखने से पहले अगर आप हमारे चैनल में नए हैं तो हमारे चैनल को सब्सक्राइब करें, लाइक और शेयर करें और अपनी कीमती राय हमारे कमेंट्स बॉक्स में देना न भूलें। तब तक के लिए हमें इजाजत दें। आदाब। ಕಳೆದ ಒಂದು ವರ್ಷದಿಂದ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಕೂಡಲೇ, ಅದರಲ್ಲೂ ಇಲ್ಲಿಯ ಏನು ಉಸ್ತುವಾರಿ ಸಚಿವರಿದ್ದಾರೆ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡಿ, ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ತಮ್ಮ ಆದೇಶದ ಮೇಲೆ ಬಂದ್ ಮಾಡಿ ಇವತ್ತು ಕಳ್ಳರಿಗೆ ಗೋ ಸಾಗಾಟ ಮಾಡ್ತಕ್ಕಂಥ ಏನು ಕಳ್ಳರಿಗೆ ಇವತ್ತು ಸಹಕಾರ ಮಾಡುವಂತ ಕೆಲಸ ಈಗಿನ ಸಚಿವರು ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಇದೊಂದು ದುರ್ದೈವ. ಯಾಕಂದ್ರೆ ಕಳೆದ 5 ವರ್ಷದಿಂದ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಅಧಿಕಾರಿಗಳು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಎಲ್ಲಾ ಭಾಗದಲ್ಲೂ ಚೆಕ್ ಪೋಸ್ಟ್ ಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು. ಈಗಾಗಲೇ ಎಲ್ಲಾ ಭಾಗದಲ್ಲೂ ಇವತ್ತು 4-5 ಚೆಕ್ ಪೋಸ್ಟ್ ಕಾರ್ಯನಿರ್ವಹಿಸ್ತಾ ಇತ್ತು. ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡಿಸಿ ಅಕ್ರಮದಾರರಿಗೆ ಇವತ್ತು ಸಹಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಲೋಡ್ ಗಟ್ಟಲೆ ಇವತ್ತು ಗೋ ಸಾಗಣೆ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದೊಂದೇ ಅಲ್ಲ, ಇವತ್ತು ಎಲ್ಲಾ ಭಾಗದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಇವತ್ತು ಬಹುಶಃ ನಾನು ನೋಡಿದ್ರೆ 400ಕ್ಕೂ ಹೆಚ್ಚು ಕೊಲೆಗಳಾಯ್ತು, 400ಕ್ಕೂ ಹೆಚ್ಚು ಇವತ್ತು ಅಕ್ರಮಗಳು ನಡೀತಾ ಇದೆ. ಅದಕ್ಕೆ ಇವತ್ತು ಸಂಪೂರ್ಣ ಸಹಕಾರ ಕೊಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ಭಟ್ಕಳಂತ ಸೂಕ್ಷ್ಮ ಪ್ರದೇಶದಲ್ಲಿ ಇವತ್ತು ಏನು ಸಾಗಾಟ ಇವತ್ತು ಅತ್ಯಂತ ಹೆಚ್ಚು ನಡೀತಾ ಇರ್ತಕ್ಕಂಥದ್ದು ವಿಪರ್ಯಾಸ. ಇದು ನಾನು ವಿನಂತಿ ಮಾಡ್ತಕ್ಕಂಥದ್ದು ಇಷ್ಟೇ, ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಎಲ್ಲ ಚೆಕ್ ಪೋಸ್ಟ್ ಗಳನ್ನ ಇವತ್ತು ಕಾರ್ಯನಿರ್ವಹಿಸಬೇಕು. ಅಧಿಕಾರಿಗಳು ಸಚಿವರ ಮಾತನ್ನ ಕೇಳುವುದನ್ನ ಬಂದ್ ಮಾಡಬೇಕು.
ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಮಾಡುವಂತ ಕೆಲಸ ಆಗ್ಬೇಕು. ಸಚಿವರ ಮಾತು ಮೇಲೆ ತಾವು ಅಧಿಕಾರ ಮಾಡಿದ್ರೆ ಆ ಪರಿಣಾಮ ಎದುರಿಸಬೇಕಾಗ್ತದೆ. ತಮ್ಮ ಅಧಿಕಾರ ಏನು ಸಂವಿಧಾನಿಕವಾಗಿ ತಮ್ಗೇನು ಅಧಿಕಾರ ಕೊಟ್ಟದನ್ನ ನಡೆಸುವಂತ ಕೆಲಸ ಮಾಡಬೇಕು. ಸಚಿವರ ಕೈಗೊಂಬೆ ಆಗಿ ಅಧಿಕಾರ ಮಾಡ್ತಕ್ಕಂಥದ್ದು ಯಾರಿಗೂ ಶ್ರೇಯಸ್ಸಿರುವುದಿಲ್ಲ. ಇದು ಸಚಿವರ ಆದೇಶ ಅಧಿಕಾರ ನಡೆಸಲಿಕ್ಕಲ್ಲ, ಅಧಿಕಾರ ಪಾರದರ್ಶಕವಾಗಿ ಅಧಿಕಾರಿಗಳು ನಡೆಸಬೇಕು. ನನ್ನ ವಿನಂತಿ ಇಷ್ಟೇ, ಮುಂದಿನ ದಿವಸದಲ್ಲಿ 4 ಚೆಕ್ ಪೋಸ್ಟ್ಗಳು ಕಾರ್ಯನಿರ್ವಹಿಸಬೇಕು, 24 ಗಂಟೆ CC ಕ್ಯಾಮೆರಾ ಜೊತೆ. ಇವತ್ತು ಯಾವ ರೀತಿ ಅಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಭಟ್ಕಳದಲ್ಲಿ ಯಾವ ರೀತಿ ನಡೀತಾ ಇದ್ದಾರೆ ಅಂತ ಹೇಳಿದ್ರೆ, ಲ್ಯಾಂಡ್ ಮಾಫಿಯಾಗಳಿಗೆ ಇವತ್ತು ಹೆಚ್ಚು ಒತ್ತು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅತಿಕ್ರಮಣದಾರರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆದ್ರೆ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಉದ್ಯಮವನ್ನ ಮಾಡ್ಕೊಂಡು ತಿರುಗ್ತಕ್ಕಂಥ ಹೆಚ್ಚು ಸಹಕಾರ ಸಿಕ್ಕುವಂತ ಕೆಲಸ ಈಗಿನ ಸಚಿವರು ಬೆಟಾಲಿಯಂ ಇವತ್ತು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಒಂದ್ ಮಾತು ಹೇಳಿಕ್ ಬರ್ತೇನೆ, ಒಬ್ಬ ಸಚಿವರಾಗಿರ್ತಕ್ಕಂಥವ್ರು ಇವತ್ತು ನಾವು ಈ ನಿನ್ನೆಗೂ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೇವೆ. ತಮ್ಮ ಒಡೆತನದ ಬೀನಾ ವೈದ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ಇವತ್ತು 2.5 ಎಕರೆಗೂ ಹೆಚ್ಚು ಜಾಗವನ್ನ ಅತಿಕ್ರಮಣ ಮಾಡಿಕೊಂಡು ಇವತ್ತು ಅದನ್ನ ಬಳಸುವ ಸ್ವಂತ ಬಳಕೆಗೆ ಮಾಡುವಂತ ಕೆಲಸ ಇವತ್ತು ಸಚಿವರು ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು. ಯಾಕಂದ್ರೆ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಸಚಿವ, ನಾವು 15 ದಿವಸ ಕಾಯ್ದ್ರು. ಯಾಕಂದ್ರೆ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸಚಿವರು ಇದನ್ನ ತೆಗೆದು ತಮ್ಮ ಏನು ಸರ್ಕಾರಕ್ಕೆ ಹಿಂದಿರುಸ್ತಾರ, ಅರಣ್ಯ ಇಲಾಖೆಗೆ ಹಿಂದಿರುಸುವಂತ ಕೆಲಸ ಮಾಡ್ತಾರಂತಕ್ಕಂಥ ಎಷ್ಟೋ ಸಮಯವನ್ನ ನಾವು ಕೊಟ್ರು, ಆರು ಮಾಡಿಲ್ಲ. ಪ್ರತಿ ದಿವಸ ಅದನ್ನ ಅತಿಕ್ರಮಣ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ನಾನು ಮಾಧ್ಯಮ ಮುಖಾಂತರ ಹೇಳಿಕ್ ಬರ್ತೇನೆ, ಇದನ್ನ ನಿಲ್ಲಿಸಬೇಕು. ಭಟ್ಕಳದಲ್ಲಿ ಅಕ್ರಮ ಗೋ ಸಾಗಣೆಗೆ ಸಹಕಾರ ಮಾಡಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಇಲ್ಲ ಇದ್ರೆ ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಹೋರಾಟವನ್ನು ನಡೆಸ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಕ್ರಮ ಗೋ ಸಾಗಾಟದ ಬಗ್ಗೆ ಸಾಂಕೇತಿಕ AC ಆಫೀಸ್ ಎದುರುಗಡೆ ನಾವು ಧರಣಿಯನ್ನು ಕೂತ್ಕೊಂಡಿದ್ದೇವೆ. ಅಕ್ರಮ ಗೋ ಸಾಗಾಟ ನಿರಂತರ ನಡೀತಾ ಇದೆ. ಅದರರ್ಥ ಅಧಿಕಾರಿಗಳು ಮತ್ತು ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸುಮ್ಮನಿದೆ ಅಂತ ತಿಳ್ಕೊಳ್ಬೇಡಿ. ಮೊನ್ನೆ ತಾನೇ ನಮ್ಮ ಕಾರ್ಯಕರ್ತರು ಗೋವನ್ನು ತಡೆದಾಗ ಅಧಿಕಾರಿಗಳು ಏಕಾಏಕಿ ಸರ್ಟ್ ಹಿಡಿಯುವಂತ ಕೆಲಸ ಮಾಡ್ತದೆ. ಆದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿದೆ ನಮಗೆ. ನಾವೇನು ಸುಮ್ಮನಿದ್ದೇವೆ ಅಂತ ನೀವು ಭಾವಿಸಬಾರ್ದು. ಅಧಿಕಾರದ ಕಾಂಗ್ರೆಸ್ ಸರ್ಕಾರದ ದರ್ಪ ಬಹಳ ದಿವಸ ನಡೆಯುವುದಿಲ್ಲ. ಹೆಚ್ಚೆಂದ್ರೆ ಒಂದು ಸ್ವಲ್ಪ ದಿವಸ ನಡೆಯಬಹುದು. ಅಧಿಕಾರಿಗಳಿಗೆ ಕಿವಿ ಮಾತು ಹೇಳ್ತಾ ಇದ್ದೇನೆ, ನೀವು ಯಾವುದೇ ಸರ್ಕಾರದ ಒಂದು ಕೈಗೊಂಬೆ ಆಗಿ ಕೆಲಸ ಮಾಡಬೇಡಿ ದಯವಿಟ್ಟು. ನಿಮ್ಮ ಕಾನೂನಾತ್ಮಕವಾಗಿ ಈಗಾಗಲೇ ಸಾವಿರಾರು ಗೋ ಈ ಪಟ್ಟಣದಲ್ಲಿ ಜಮಾ ಆಗಿದೆ. ಆ ಜಮಾ ಆಗ್ಲಿಕ್ಕೆ ಹೊಣೆ ಯಾರು? ಒಂದು ಈ ರಾಜ್ಯದ ಸರ್ಕಾರ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇಲ್ಲಿಯ ಅಧಿಕಾರಿಗಳು ಹೊಣೆ, ಎಲ್ಲ ಅಧಿಕಾರಿಗಳು. ಅಥವಾ ನೀವು ಆ ಗೋವನ್ನು ತಡಿಲಿಲ್ಲ ಆದ್ರೆ ನಮ್ಮ ಕಾರ್ಯಕರ್ತರು ತಡೆಯುವುದು ಅನಿವಾರ್ಯವಾಗಿದೆ. ತಡೆದಾಗ ಕಾನೂನು ಚೌಕಟ್ಟಿನಲ್ಲಿ ಏನ್ ನಡೀತದೋ ಅದೊಂದು ಭಾಗ. ಆದ್ರೆ ನಾವು ತಡಿಬೇಕಾದ್ರೆ ಎಲ್ಲ ಹೋರಾಟಕ್ಕೆ ಸಿದ್ಧರಾಗಿ ನಾವು ತಡಿತಾ ಇದ್ದೇವೆ. ಆದ್ರೆ ಅದಕ್ಕಾದ ಅನಾಹುತಗಳು ನಮ್ಗೆ ಹೇಳ್ಬಹುದು ಅಧಿಕಾರಿಗಳು, ಅದಕ್ಕಾದ ಅನಾಹುತಗಳು ನೀವೇ ಅನುಭವಿಸ್ಬೇಕಾದ್ರು. ಸಾಕಷ್ಟು ಕಷ್ಟಗಳನ್ನ ಗೋ ರಕ್ಷಣೆಗಾಗಿ ಅನುಭವಿಸಿದ್ದೇವೆ ನಾವು. ನಮ್ಮ ಇತಿಹಾಸದ ಪುಟಗಳನ್ನು ನೋಡಿದು ಗೋ ರಕ್ಷಣೆಗಾಗಿ ತಾವು ಬಲಿದಾನ ಕೊಟ್ಟಂತ ಇತಿಹಾಸಗಳಿದೆ. ಅದು ರಾಮಾಯಣದ ಕಾಲದಲ್ಲಿ ಇರಬಹುದು, ಎಲ್ಲ ಕಾಲದಲ್ಲೂ. ಆದ್ರೆ ಗೋ ರಕ್ಷಣೆಗಾಗಿ ನಮ್ಮನ್ನ ನಾವು ತೊಡಸ್ಕೊಳ್ತೇವೆ. ಅದಕ್ಕೆ ನಿಮ್ಗೆ ಯಾವ ಕಾನೂನು ತಡೀತದನ್ನು ತಡೀರಿ ನೋಡು, ಆಸಕ್ತಿ ಇದ್ರೆ ನೀವು ಏಕಾಏಕಿ ನಮ್ಮ ಕಾರ್ಯಕರ್ತರು 4 ಜನ ಅಂದ್ರೆ ಗ್ರಾಮಾಂತರ ಠಾಣೆಯಲ್ಲಿ ಅವರ ಸಲ್ಟ್ ಹಿಡಿದು ನೀವ್ ಏನ್ ಬೇಕಾದ್ರೆ ಮಾಡಿ ಅನ್ನೋ ಉದ್ದಾಟತನ ಮಾತಾಡ್ತೀರಿ ನೀವು. ಆದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಜ್ಜಾಗಿದ್ದೇವೆ. ನಿಮಗೆ ಅನ್ಸೋದು ನಾಳೆ ನಿರಂತರ ಬಕ್ರೀದಲ್ಲಿ ಗೋ ಹತ್ಯೆ ನಡೀತಾ ಇದೆ, ಯಾರು ಹೊಣೆ? ಅದಕ್ಕೆ ಗೋ ಹತ್ಯೆ ತಡಿಬೇಕನ್ನೋದು ಕಾನೂನು ಉಂಟು. ಏನ್ ಮಾಡ್ತಾ ಇದ್ರಿ ನೀವು? ಆದ್ರೆ ಸರ್ಕಾರದ ಕುಮ್ಮಕ್ಕದ ಮೇಲೆ ಕೆಲಸ ಮಾಡ್ತಾ ಇದ್ರ? ನಿಮ್ಗೆ ಅನ್ಸೋದು 4-5 ಕಾರ್ಯಕರ್ತರು ನಾವು ಇದ್ದೇವೆ, ಅವ್ರನ್ನ ಏನ್ ಬೇಕಾದ್ರೂ ಮಾಡ್ಬಹುದಂತ. ನೀವೇನ್ ಕೇಸ್ ಹಾಕೋದೇನು ಹೊಸದಲ್ಲ ನಮ್ಗೆ. ನಿರಂತರ ಹೋರಾಟದಲ್ಲಿ ನೀವು ಸಾಮಾನ್ಯ ಒಂದು ಮೊಬೈಲ್ ತಗೊಂಡ್ರು 395 ಅನ್ನ ಹಾಕೋದು ನಾವು ನೋಡ್ತಾ ಇದ್ದೇವೆ.
ದರೋಡೆ ಕೇಸನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು, ನಮಗೇನು ಹೊಸದಲ್ಲ. ಹಾಗಾಗಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ. ನಮ್ಮ ತಾಳ್ಮೆಗೂ ಒಂದು ಇತಿಮಿತಿ ಇದೆ. ನೀವೇನಾದ್ರೂ ಚೆಕ್ ಪೋಸ್ಟ್ ಅನ್ನ ಬಂದೋಬಸ್ತ್ ಮಾಡಲಿಲ್ಲ ಆದ್ರೆ ನಾನು ಮಾಧ್ಯಮದ ಮುಖಾಂತರ ವರಿಷ್ಠಾಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೇನೆ, ಜಿಲ್ಲೆಯ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೇವೆ, ನೀವು ತಕ್ಷಣ ಚೆಕ್ ಪೋಸ್ಟ್ ಅನ್ನ ಬಂದೋಬಸ್ತ್ ಮಾಡಲಿಲ್ಲ ಆದ್ರೆ ನಮ್ಮ ಕಾರ್ಯಕರ್ತರು ಅಲ್ಲಿ ತಡೆಯುವಂತ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಏನಾದ್ರೂ ನೀವು ತಡೆದಿದ್ರೆ ತಡೀರಿ ನೋಡುವ. ಅದಕ್ಕಾಗೂ ಅನಾಹುತಗಳಿದ್ರೆ ನೀವೇ ಹೊಣೆ, ರಾಜ್ಯ ಸರ್ಕಾರ ಮತ್ತು ಜಿಲ್ಲೆಯ ಆಡಳಿತಗಳು ಇಲ್ಲಿ ಹೊಣೆ ಅಂತ ನಾನು ನೇರ ಆರೋಪ ಮಾಡ್ತಾ ಇದ್ದೇನೆ. ಹಾಗಾಗಿ ಗೋ ಹತ್ಯೆಯನ್ನ ಸಂಪೂರ್ಣ ನಿಷೇಧ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಷೇಧ ಮಾಡಿತ್ತು. ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಲ್ಲ ಕಾನೂನು ಬಾಹಿರಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಇವತ್ತು ಏನೇನು ಅನಾಹುತಗಳಾಗಿದೆ, ನಮ್ಮ ಹೆಣ್ಣುಮಕ್ಕಳ ಮೇಲೆ ಲವ್ ಜಿಹಾದ್ನಲ್ಲಿ ಕೊಲೆಗಳು ಪ್ರಕರಣಗಳು ನಡೀತಾ ಇದೆ ನಿರಂತರ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ, ಇದಕ್ಕೂ ಮೊದಲೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಕಷ್ಟು ಜನರು ಬಲಿಯಾಗಿದ್ರು. ಹಾಗಾಗಿ ಈ ಬರ್ಕಳದಂತ ಸೂಕ್ಷ್ಮ ಪ್ರದೇಶದಲ್ಲಿ ಗೋ ಹತ್ಯೆ ಮತ್ತು ಅಕ್ರಮ ಏನೇನು ಚಟುವಟಿಕೆಗಳು ನಡೀತದೆ ಅದು ತಕ್ಷಣ ನಿರ್ದಾಕ್ಷಿಣ್ಯವಾಗಿ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು. ಕ್ರಮ ಕೈಗೊಳ್ಳೋದಿಲ್ಲ ಆದ್ರೆ ಕಾನೂನನ್ನ ನಾವೇ ಕೈಗೆ ತಗೊಳ್ಳಬೇಕಾದ ಅನಿವಾರ್ಯತೆ ನಮಗೆ ಬರ್ತದಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ವರಿಷ್ಠಾಧಿಕಾರಿಗಳು, ಈ ಪಶ್ಚಿಮ ವಲಯದ IGPಗಳು ಇದಕ್ಕೆ ತಕ್ಷಣ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋ ದೃಷ್ಟಿಯಿಂದ 4-5 ಚೆಕ್ ಪೋಸ್ಟ್ ಅನ್ನ ಬಂದೋಬಸ್ತ್ ಮಾಡಲಿಲ್ಲ ಆದ್ರೆ ನಮ್ಮದು 4ನೇ ತಾರೀಕು ಕೌಂಟಿಂಗ್ ಆದ್ಮೇಲೆ ನಾವು ಅದಕ್ಕೆ ಏನು ಮಾಡಬೇಕು ಅನ್ನೋ ಬಗ್ಗೆ ಕಾನೂನು ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಸೇರಿ ಕಾರ್ಯಕರ್ತರು ಪ್ರತಿಭಟನೆಗೆ ಹಮ್ಮಿಕೊಳ್ಳೋದು ನಿಶ್ಚಯ. ಆ ದೃಷ್ಟಿಯಿಂದ ಅದಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಚೆಕ್ ಪೋಸ್ಟ್ ಅನ್ನ ತಕ್ಷಣ ಬಲಗೊಳಿಸಬೇಕು ಮತ್ತು ಅಕ್ರಮವಾಗಿ ಬಂದಂತ ಗೋಗಳನ್ನ ತಡಿಬೇಕಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಆ ಸಮಯದಲ್ಲಿ ನಾನು ಒಂದು ಸ್ಪಷ್ಟ ಸಂದೇಶ ಪೊಲೀಸ್ ಇಲಾಖೆಗೆ ನೀಡಿದೆ. ನೀವೇನಾದ್ರೂ ನಮ್ಮ ಮುಖಂಡರು, ನಮ್ಮ ಹಿಂದೂ ಕಾರ್ಯಕರ್ತರು ಏನು ಸೇರ್ತಾ ಇದ್ದಾರೆ, ಇವರು ಹೋರಾಟನ ನೀವು ಏನಾದ್ರೂ ವೀಕ್ನೆಸ್ ಅಂತ ತಿಳ್ಕೊಂಡ್ರೆ ಮುಂದೊಂದು ದಿವಸ ಆದ್ರೂ ನಾವು ಸೂಕ್ತವಾದ ಎಚ್ಚರಿಕೆ ನೀಡಬೇಕಂತ ನಾನು ಆ ದಿವಸನೇ ಸ್ಪಷ್ಟಪಡಿಸಿದೆ. ಇವತ್ತು ನಿಮ್ಗೆ ಅದು ಪರಿಣಾಮ ಇಲ್ಲಿ ಕಾಣಿಸ್ತಾ ಇದೆ. ಈಗಲೂ ನೀವು ಎಚ್ಚೆತ್ತುಕೊಳ್ಳದೆ ಇದ್ರೆ ಇವತ್ತೇನು 200 ಸಂಖ್ಯೆಯಲ್ಲಿ ಸೇರಿದ್ರೆ ಮುಂದಿನ ದಿವಸ 2000 ಸಂಖ್ಯೆಯಲ್ಲಿ ನಿಂತು ನಾವು ಹೈವೇಲಿ ನಿಲ್ಲುವಂತ ಪರಿಸ್ಥಿತಿ ಬರ್ಬೋದು. ಈಗಲೇ ನೀವು ಎಚ್ಚೆತ್ತುಕೊಳ್ಳಿ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಿಮಗೆ ಒಂದು ಭಾವನೆ ಇದೆ, ಕಳೆದ ಹಲವಾರು ವರ್ಷದಿಂದ ಒಂದು 10 ಕಾರ್ಯಕರ್ತರು ಬರ್ತಾರೆ, ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂದ್ಬಿಟ್ಟು ಏನೋ ಒಂದು 10 ಮಂದಿ ಬಂದು ಗೋಗಿರ್ತಾರೆ, ಒಂದು 2 ನಿಮಿಷ ನಿಲ್ತಾರೆ, ಹೋಗ್ತಾರೆ, ಆಯ್ತು ಇವ್ರದ್ದು ಮುಗೀತು, ನಾವು SP ವರದಿ ಕೊಟ್ವಿ, ಇದೇ ಒಂದಿಷ್ಟು ಕೈ ಬಿಟ್ಟು ಕಾರ್ಯಕರ್ತಿದ್ದಾರೆ, ಅವ್ರು ಆ ಕೆಲಸ ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರಿ. ದಯವಿಟ್ಟು ನಿಮ್ಮ ಮನಸ್ಸಿಂದ ತೆಗೆದಾಕಿ. ಇದು ಪ್ರಾರಂಭ. ಮುಂದಿನ ದಿವಸ ಇದು ಏನು ಸಂಘಟನೆ ಇದೆ, ಇವತ್ತು ನಮ್ಮ ಪೂರ ಸಂಘಟನೆ ಒಟ್ಟಾಗಿದೆ. ಈ ಸಂಘಟನೆ ಒಟ್ಟಾಗ್ಲಿಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ರಿ. ಈ ಸಂಘಟನೆ ನಾವು ಮುಂದಿನ ದಿವಸ ಯಾವ ರೀತಿ ತಗೊಂಡು ಹೋಗ್ತೀವಿ, ಯಾವ ರೀತಿ SP ಇಲ್ಲಿ ಅನ್ಯ ಕಾಮ್ನವ್ರು ಪ್ರತಿಭಟನೆ ಮಾಡಿದಾಗ ಯಾಕೆ ಓಡ್ ಬರ್ತಿದ್ರು, ಅದೇ ರೀತಿ ನಮ್ಮ ಪ್ರತಿಭಟನೆಗೂ ಓಡ್ ಬರಬೇಕು. ಆ ರೀತಿ ನಾವು ತೋರಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ನಾನು ಈ ಒಂದು ಪ್ರತಿಭಟನೆ ಮೂಲಕ ತಮಗೆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಿದ್ದೀನಿ, ನಮ್ಮ ಒಂದು ಕೋರಿಕೆ ಅಥವಾ ಆಗ್ರಹವನ್ನ ನಿರ್ಲಕ್ಷ್ಯ ಮಾಡಬೇಡಿ. ನಾವು ಮೃದು ಭಾವನೆಯಿಂದ ಕಳೆದ 1 ತಿಂಗಳಿಂದ ಆಗ್ರಹಿಸ್ತಾ ಬರ್ತಾ ಇದ್ವಿ. ಚೆಕ್ ಪೋಸ್ಟ್ ಗಳನ್ನ ಬಲಪಡಿಸಿ, ಚೆಕ್ ಪೋಸ್ಟ್ ಅನ್ನ ಹಾಕಿ, ಗೋ ಸಾಗಾಟವನ್ನ ನಿಲ್ಲಿಸಿ ಅಂತೇಳಿ. ಅಲ್ಲೋ ಇಲ್ಲ ಎರಡು ನಾವು ಮಾಹಿತಿ ಕೊಟ್ಟಂತ 2-3 ಪ್ರಕರಣಗಳನ್ನು ಹಿಡಿದು ಅದಕ್ಕೂ ನಮ್ಮ ಕಾರ್ಯಕರ್ತರು ಓಡಾಡ್ಸ್ತ್ರಿ. ಏನಂತೇಳಿ, ನೀವು ಪಂಚನಾಮೆ ಬನ್ನಿ, ಸಾಕ್ಷಿ ಹಾಕ್ಲಿಕ್ಕೆ ಬನ್ನಿ ಅಂತೇಳಿ. ಯಾಕೆ ಕಾನೂನಲ್ಲಿ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ವಾ? ಸರ್ಕಾರ ಬದಲಾವಣೆ ಆಗಿರ್ಬೋದು, ಆದ್ರೆ ಬಿಜೆಪಿ ಸರ್ಕಾರ ಮಾಡಿರುವಂತ ಕಾನೂನು ಈಗಲೂ ಜೀವಂತ ಇದೆ. ಅದನ್ನೇ ಉಪಯೋಗಿಸ್ಕೊಂಡು ನೀವು ಕರ್ತವ್ಯ ಮಾಡಬೇಕು. ಆದ್ರೆ ನೀವು ಮಾಡ್ತಾ ಇಲ್ಲ. ಕಾಂಗ್ರೆಸ್ ಕೈಗೊಂಬೆಯಾಗಿ ನೀವು ಕೆಲಸ ಮಾಡ್ತಾ ಇದ್ರಿ. ಇದು ನೀವು ನಿಮ್ಮ ಗೌರವಕ್ಕೆ ನೀವು ಧಕ್ಕೆ ತಂದ್ಕೊಳ್ತಾ ಇದ್ರಿ. ನಿನ್ನೆ ದಿವಸ ನಮ್ಮ ಕಾರ್ಯಕರ್ತರು ನೀವು ದುಡ್ತಾ ಇದ್ರಿ. ಯಾಕೆ ನಿಮಗೆ ಮೇಲಾಧಿಕಾರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಪರಿಸ್ಥಿತಿಯನ್ನು ಅವಲೋಕನ ಮಾಡಿಸ್ಲಿಕ್ಕೆ ಆಗುದಿಲ್ವಾ? ಮೇಲಾಧಿಕಾರಿಗಳಿಗೆ ನೀವು ತಿಳಿಸಿ ಅಂತ ಹೇಳ್ತಿದ್ರೆ ಅಂದ್ರೆ ನೀವು ಅಸಹಾಯಕರಂತ ಅರ್ಥ ಆಗಿದೆ ನಿಮ್ಗೆ. ಅಂದ್ರೆ ಮೇಲಾಧಿಕಾರಿಗಳ ಪ್ರೆಷರ್ ಇದೆ, ಉಸ್ತುವಾರಿ ಸಚಿವರದ ಪ್ರೆಷರ್ ಇದೆ ಅಂತ ಆಯ್ತು ನೀವು ಕೆಲಸ ಮಾಡ್ಲಿಕ್ಕೆ. ಯಾಕೆ ನಿಮ್ಮ ಹತ್ರ ಈ ಚೆಕ್ ಪೋಸ್ಟ್ ಆಗ್ಲಿಕ್ಕೆ ಯಾವ ನ್ಯೂನ್ಯತೆ ಇದೆ, ಯಾವ ಸಮಸ್ಯೆ ಇದೆ? 107 ಅನ್ನ ಹಾಕೊಂಡು ನೀವು ಕಾರ್ಯಕರ್ತರಿಂದ 100 ಕಾರ್ಯಕರ್ತರಿಂದ ಸಿಬ್ಬಂದಿಗಳನ್ನ ಬಿಟ್ಟು ನೋಟಿಸ್ ಕೊಡ್ಲಿಕ್ಕೆ ನಿಮ್ಗೆ ಸಿಬ್ಬಂದಿ ಇದೆ, ಚೆಕ್ ಪೋಸ್ಟ್ ಅಲ್ಲಿ ಹಾಕ್ಲಿಕ್ಕೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ವಾ? ಹೇಳಿ, ಇದಕ್ಕೆ ಉತ್ತರ ಕೊಡಿ. ನೀವು ಸಿಬ್ಬಂದಿಯ ಕಾರಣವನ್ನೇ ಹೇಳ್ತಾ ಇದ್ರಿ. ಭಟ್ಕಳ ಸೂಕ್ಷ್ಮ ಪ್ರದೇಶ ಅನ್ನುವಂತ ಒಂದು ದಾಖಲೆ ನಿಮ್ಮ ದಾಖಲೆಯಲ್ಲೇ ಇದೆ. ನೀವೇ ಹೇಳ್ತಾ ಇರೋದು ಪ್ರತಿಯೊಂದು ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಅದು ಮಾಡಬೇಡಿ, ಬೈಕ್ ರ್ಯಾಲಿ ಮಾಡಬೇಡಿ, ಇದು ಸೂಕ್ಷ್ಮ ಪ್ರದೇಶ ಮಾಡಬಾರ್ದು, ಅನ್ಯ ಕೋಮ್ನವ್ರಿಗೆ ತೊಂದರೆ ಆಗ್ತದೆ ಅಂತ. ಇವತ್ತು ಅನ್ಯ ಕೋಮ್ನವರಿಂದ ನಮಗೆ ತೊಂದರೆ ಆಗ್ತದೆ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಯಾಕೆ ಈ ಒಂದು ನಿಮ್ಮ ದ್ವಂದ್ವ ನಿಲುವು?
ಈಗಾಗಲೇ ನಾವು ಈ ಒಂದು ಸಾಂಕೇತಿಕವಾಗಿ ಇವತ್ತು 200ರಷ್ಟು ಸೇರಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಇದನ್ನ ನಿರ್ಲಕ್ಷ್ಯ ಮಾಡಿ ಏನಾದ್ರೂ ನೀವು ಚೆಕ್ ಪೋಸ್ಟ್ ಹಾಕುವುದನ್ನ ಮತ್ತೆ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಾಗುವಂತ ಏನು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗ್ತದೆ. ಅದಕ್ಕೆ ಮೂಲ ಕಾರಣ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಎಂಬ ಎಚ್ಚರಿಕೆ ನೀಡ್ತಾ ನಾನು ಮಾತನ್ನು ಮುಗಿಸ್ತೇನೆ.